ರಾಜ್ಯದಲ್ಲಿ ಸಂಪುಟ ಪುನರಚನೆ ಚರ್ಚೆ ಜೋರಾಗಿದೆ. ಈ ಮಧ್ಯೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಖತ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ನಗರಾಭಿವೃದ್ಧಿ ಖಾತೆ ಇದ್ದು ಈ ಖಾತೆ ಮೇಲೆ ಸಚಿವ ರಾಮಲಿಂಗಾರೆಡ್ಡಿ ಕಣ್ಣಿಟ್ಟಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಮಾತನಾಡಿರುವಂತಹ ರೆಡ್ಡಿ, ರಾಜ್ಯದ ಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ನಾನು 35 ವರ್ಷ ಬೇರೆ ಬೇರೆ ಖಾತೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿ 6 ತಿಂಗಳು ಕೆಲಸ ಮಾಡಿದ್ದೇನೆ. ಮತ್ತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ರೆ ಕೆಲಸ ಮಾಡ್ತೇನೆ ಅನ್ನೋ ಮೂಲಕ ರಾಮಲಿಂಗಾರೆಡ್ಡಿ ತಮ್ಮ ಖಾತೆ ಬದಲಾವಣೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಅಂತ ಪೇಪರಲ್ಲಿ ನೋಡಿದೆ. ಮುಖ್ಯಮಂತ್ರಿಗಳು ಅಂತ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲಪ್ಪ. ಇದ್ದಾರೆ, ಹಿರಿಯರು ಇದ್ದಾರೆ, ಯುವಕರು ಇದ್ದಾರೆ. ಕೊನೆಗಾಗೋದು 34 ಜನ ಅಲ್ವಾ CM ಸೇರಿಸಿ. ಅದರಿಂದ ಹಿರಿಯರಿಗೂ ಆದ್ಯತೆ ಕೊಡಬೇಕಾಗುತ್ತೆ. ನಾನು ಯಾರಿಗೂ ಕೇಳೋಕೆ ಹೋಗೋದಿಲ್ಲ. ಕೊಟ್ಟರೆ ಸಂತೋಷ, ಕೊಡದೇ ಇದ್ರು ಏನು ಬೇಸರ ಏನಿಲ್ಲ. ಏನು ಮಾಡೋಕ್ಕಾಗುತ್ತಪ್ಪ. ನಾನು 36 ವರ್ಷ ಆಯಿತು MLA ಆಗಿ. ನಾನು ಬೆಂಗಳೂರು ಖಾತೆ ಸಿಕ್ಕಿದ್ದು ಕೇವಲ 6 ತಿಂಗಳೇ. ಇನ್ನು 35 ವರ್ಷ ಸಿಗಲೇ ಇಲ್ಲ ಬೆಂಗಳೂರು ಖಾತೆ. ಎಲ್ಲ ಬೇರೆ ಬೇರೆ ಖಾತೆಗಳಲ್ಲಿ ಮಿನಿಸ್ಟರ್ ಆಗಿದ್ದಾಗ ಯಾವ ಖಾತೆ ಕೊಟ್ಟರು ಕೆಲಸ ಮಾಡಬೇಕು, ಮಾಡಿದ್ದೀವಿ. ಯಾವುದು ಕೊಟ್ಟರು ನಾವು ಕೆಲಸ, ನಾವು ಯಾವ ರೀತಿ ಯಾವುದೇ ಖಾತೆ ಕೊಡಲಿ ಅದರಲ್ಲಿ ನಾವು ಹೇಗೆ ಇನ್ವಾಲ್ವ್ಮೆಂಟ್ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಕೇಳೋಕೆ ಹೋಗಲ್ವಲ್ಲ. ಅವರು ಕೊಟ್ಟರೆ ಕೊಡಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷದ ಹಲವು ಒಪ್ಪಂದ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಒಪ್ಪಂದ ಆಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು, ಇಲ್ಲವಾದ್ರೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ನಿಶ್ಚಿತ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದ್ದಾರೆ. 2.5 ವರ್ಷ ಒಪ್ಪಂದ ಆಗಿದೆ ಅಂತ ಅನೇಕ ಸಚಿವರು ಹಾಗೂ ಶಾಸಕರೇ ಹೇಳ್ತಾ ಇದ್ದಾರೆ. ಸ್ವತಃ ಡಿಕೆ ಸುರೇಶ್ ಎಷ್ಟು ನೊಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಪ್ಪಂದ ಆಗಿದೆ ಅನ್ಸುತ್ತೆ ಅಂತ ಭಗವಂತ ಖೂಬಾ ಕಾಂಗ್ರೆಸ್ನಲ್ಲಿನ ಕಿಚ್ಚಿಗೆ ಬೆಂಕಿ ಹಚ್ಚಿದ್ದಾರೆ. 2.5 ವರ್ಷಗಳ ಹಿಂದೆ ಅವರ ಒಪ್ಪಂದ ಆಗಿರುವುದು ಅನೇಕ ಅವರ ಸಂಪುಟದ ಸಚಿವರುಗಳೇ ಹೇಳಿದ್ದಾರೆ. 2 ವರ್ಷ ನಂತರ ಮುಖ್ಯಮಂತ್ರಿಗಳು ಕೂಡ ಬದಲಾವಣೆ ಆಗಬೇಕು. ಬಹುತೇಕ ಸಚಿವರುಗಳನ್ನು ಕೂಡ ಬದಲಾವಣೆ ಆಗಿ ಹೊಸವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಇದು ನಾವು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ಹೇಳಿದ್ದಾರೆ. ಹೀಗಾಗಿ ಒಪ್ಪಂದದಂತೆ ನಡೀಲಿಲ್ಲ ಅಂದರೆ ಸಹಜವಾಗಿ ಕ್ರಾಂತಿಗೆ ನಾಂದಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಟೋಟಲಿ ಕ್ರಾಂತಿ ಆಗೇ ಆಗ್ತದೆ ಎಂಬುದು ಲಕ್ಷಣ ನೀವು ಬಿಜೆಪಿ ಕೂಡ ಸಿಗ್ತಾ ಇದೆ. ಇದ್ರ ಲಾಭ ಏನಾರ ಬಿಜೆಪಿ? ಈಗ ನೋಡಿ, ನಮಗೆ ಅವ್ರದ್ದು ಲಾಭ ತಗೊಳ್ಳೋಂಥದ್ದು ನಮ್ಗೇನು ಅವಶ್ಯಕತೆ ಇಲ್ಲ. ಸ್ವತಃ DK ಸುರೇಶ್ ಅವರೇ ಯಾವಾಗ ಇಷ್ಟು ಮನನೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನಾದರೂ ಸತ್ಯ ಇದ್ದಾಗ ಮಾತ್ರ ಮನನೊಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜವಾಬ್ದಾರಿಯಿಂದ ಆದಂಥ ಒಪ್ಪಂದವನ್ನು ಏನಾಗಿದೆ ಅದು ನಿಮ್ಮ ಮಧ್ಯದಲ್ಲಿದೆ, ಅದನ್ನು ನಡೆಸ್ಕೊಡ್ಬೇಕು ಅನ್ನುವಂಥದ್ದನ್ನು ಮಾತ್ರ ಹೇಳಬಲ್ಲೆ. ಕಾಂಗ್ರೆಸ್ ನಾಯಕರ ದೆಹಲಿ ಯಾತ್ರೆ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನಾ ನೀನಾ ಅಂತ 2 ವರ್ಷ ಕಳೆದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಬಿಹಾರದಲ್ಲಿ NDAಗೆ ಬಹುಮತ ಸಿಕ್ಕತ್ತೆ. 2028ಕ್ಕೆ ಕರ್ನಾಟಕದಲ್ಲೂ ಆಗುತ್ತೆ. ಮುಂದೆ ಕಾಂಗ್ರೆಸ್ಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಈಗ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ 3 ರಾಜ್ಯಗಳನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ ಜೊತೆ ಪ್ರಾದೇಶಿಕ ಪಕ್ಷಗಳು ಕೈ ಜೋಡಿಸ್ತಾ ಇಲ್ಲ. ಅವ್ರ ಜೊತೆ ಕೈ ಜೋಡಿಸಿದ್ರೆ ಪ್ರಾದೇಶಿಕ ಪಕ್ಷಗಳು ಭಸ್ಮ ಆಗುತ್ತೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ 2.5 ವರ್ಷಗಳ ಕಾಲ ಇವತ್ತು ಮುಖ್ಯಮಂತ್ರಿಗಳು ನಾನಾಗಬೇಕು ನೀನಾಗಬೇಕಂದೇಳಿ ಅವರಿಬ್ಬರ ಮಧ್ಯೆನೇ ಇವತ್ತು ಕಚ್ಚಾಟ ಅನ್ನೋದಕ್ಕಿಂತ ಅವರಿಬ್ಬರ ಮಧ್ಯದಲ್ಲಿ ಇವತ್ತು ನಾನಾಗಬೇಕು ನೀನಾಗಬೇಕು ಅನ್ನೋದ್ರಲ್ಲಿ 2.5 ವರ್ಷ ಕಳೆದ್ಬಿಟ್ರು. ಇವತ್ತು 2.5 ವರ್ಷಗಳು ಕಳೆದ ನಂತರ ಇವಾಗ ಏನಿದೆ ಇವತ್ತು ಇನ್ನು ಮುಂದಕ್ಕೆ ನಮಗೆ ಇವತ್ತು ಅಧಿವೇಶನ ಪ್ರಾರಂಭ ಆಗುತ್ತೆ. ಬೆಳಗಾಂದಲ್ಲಿ ಅಧಿವೇಶನ ಪ್ರಾರಂಭ ಆದ ನಂತರ ಪುನಃ ನಮಗೆ ಹೊಸ ವರ್ಷ ಬರ್ತದೆ. ಹೊಸ ವರ್ಷ ಆದ ತಕ್ಷಣ ಸಂಕ್ರಮಣ ಬರುತ್ತೆ, ಬಜೆಟ್ ಬರುತ್ತೆ. ಬಜೆಟ್ ಬರೋಳಗಡೆ 3 ವರ್ಷ ಅವಧಿ ಮುಗಿದೋಗಿ ಬಿಡ್ತಲ್ಲ. ಇನ್ನು ಏನಿದೆ ಹೇಳ್ರಿ, ಏನ್ ಮಾಡಿದಾರೆ ಹೇಳ್ರಿ. ಅಲ್ಲ ಇವತ್ತು ಸಂಪೂರ್ಣವಾಗಿ ಕಾನೂನು ಅನ್ನಂಥದ್ದು ಕೂಡ ಇವತ್ತು ಯಾವ ರೀತಿಯಲ್ಲಿ ಕೂಡ ಇವತ್ತು ಮಕ್ಕಳ ಮೇಲೆ ಎಷ್ಟು ಅತ್ಯಾಚಾರಗಳು ಆಗ್ತಾ ಇದಾವ, ಎಷ್ಟು ದರೋಡಿಗಳಾಗ್ತಾ ಇದೆ. ಇವತ್ತು ಕಾನೂನು ಸುವ್ಯವಸ್ಥೆ ಯಾರು ಕೂಡ ಹೆಣ್ಮಕ್ಳು ಹೊರಗಡೆ ಅಡ್ಡಾಡಕ್ಕೆ ಬರ್ಸಿರ್ತಾ ಇಲ್ಲ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರು. ಸರ್ಕಾರ ಇವತ್ತು ದಪ್ಪು ಚರ್ಮದಲ್ಲಿ ಅವತ್ತು ಸರ್ಕಾರ ಇವತ್ತು ನಡೆಸ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಚುನಾವಣೆ ಆಗಿ ದೊಡ್ಡ ಮ್ಯಾಂಡೇಟನ್ನು ಇವತ್ತು
ಏನು ಇವತ್ತು NDA ಕೊಟ್ಟಿದ್ದಾರೆ. NDA ಅಲಯನ್ಸ್ ಅವರಿಗೆ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿ ಅವರಿಗೆ ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿಯಲ್ಲಿ ದೊಡ್ಡ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡಿದ್ರು. 28ರಲ್ಲಿ ಕೂಡ ಕರ್ನಾಟಕದಲ್ಲಿ ಅದೇ ರಿಪೀಟ್ ಆಗುತ್ತೆ. ಇವ್ರು ಹಿಂಗೆ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಪಟ್ಟಿ ಹಿಡಿದಿದ್ರು. ಹೋರಾಟವನ್ನ ಕೂಡ ಮಾಡಿದ್ದು ರೈತರಿಗೆ 3,300 ನೀಡುವ ಹಾಗೂ ಪಿಎಂ ಭೇಟಿ ಮಾಡುವ ಭರವಸೆಯನ್ನ ನೀಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಮಂತ್ರಿ ಮೋದಿ ಭೇಟಿ ಮಾಡಿ ಮನವಿ ನೀಡಲಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಬರಬೇಕಾದ ಅನುದಾನ ಹಾಗೂ ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಆರ್ಎಸ್ಎಸ್ ಪಥಸಂಚಲನವು ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭ ಆಗಿ ನಗರದ ಪ್ರಮುಖ ಸ್ಥಳಗಳಾದಂತಹ ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ವೃತ್ತದ ಮೂಲಕ 1.5 ಕಿಲೋಮೀಟರ್ ಸಾಗಿತು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಗಣವೇಷಧಾರಿಗಳಿಗೆ ರಸ್ತೆಯ ಎರಡೂ ಬದಿಯಲ್ಲಿ ನಿಂತಿದ್ದಂತಹ ಸ್ಥಳೀಯರು ಪುಷ್ಪಾರ್ಚನೆಯನ್ನ ಮಾಡಿ ಭವ್ಯ ಸ್ವಾಗತವನ್ನ ನೀಡಿದರು. ಈ ರೀತಿ ಇರುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅದ್ದೂರಿಯಾಗಿ ಜರುಗಿದೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ಜೊತೆಗಿನ ಸಂಘರ್ಷ ಮುಗಿದಿಲ್ಲ, ಈಗ ಆರಂಭ ಎಂದು ಪ್ರಿಯಾಂಕ್ ಖರ್ಗೆ ಮತ್ತೆ ಸಂಘದ ವಿರುದ್ಧ ಸೆಳೆದಿದ್ದಾರೆ. ಕೆಲವೇ ದಿನಗಳಲ್ಲಿ ಆರ್ಎಸ್ಎಸ್ನ ಅಸಲಿ ಮುಖವನ್ನ ಬಯಲು ಮಾಡ್ತೇನೆ, ಗುರುದಕ್ಷಿಣೆ ಹಿಂದಿನ ಸೀಕ್ರೆಟ್ ಬಟ ಬಯಲು ಮಾಡ್ತೇನೆ, ಕೆಕೆಆರ್ಡಿಬಿಯಲ್ಲಿ ಎಷ್ಟು ಹಣ ಲೂಟಿ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಎಲ್ಲವನ್ನು ಬಿಚ್ಚಿಡ್ತೇನೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈಗ ಪ್ರಾರಂಭ ಆಗಿದೆ ಸರ್, ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ, ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದೀರಾ? ಬಹಳ ಹಳೆಯ ಸಂಸ್ಥೆ. ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ. ದೇ ಆರ್ ಆಲ್ಸೋ ರಿಜಿಸ್ಟರ್ಡ್. ಅವ್ರು ಹೇಳೋದು ಸಂವಿಧಾನನ? ಏನ್ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನ? ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಇವೆಲ್ಲ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗ್ಬೇಕು, ಕೋಆಪರೇಟಿವ್ ನಲ್ಲಿ ರಿಜಿಸ್ಟರ್ ಆಗ್ಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ. ಇಲ್ಲಿ KKRDB ದುಡ್ಡು ಹೆಂಗೆ RSS ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆಕೋರರು ಅಂತ. ಇವ್ರು ನೀವು ಹೇಳ್ತಾ ಇದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು.